ಆ ಡೆತ್ ನೋಟಲ್ಲಿ ಹೆಸರುಗಳು ಬರೆದಿದ್ದಾರೆ. ಒಬ್ಬ ಅದರಲ್ಲಿ ನಾಗೇಶ್, ಮಂಜುನಾಥ್ ಅನ್ನುವಂಥ ಎರಡು ವ್ಯಕ್ತಿಗಳು, ನಾಗೇಶ್ ಹಾಗೂ ಮಂಜುನಾಥ್ ಅನ್ನುವಂಥ ವ್ಯಕ್ತಿಗಳು ನನಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೇನೆ, 40 ಲಕ್ಷ ವ್ಯವಹಾರವನ್ನು ಕುದುರಿಸ್ಕೊಂಡಿದ್ದಾರೆ ಬಾಬು ಅವ್ರ ಜೊತೆ. ಬಾಬು ಅವ್ರ ಪ್ರಕಾರ ಇದು ದ ಸೋ ಕಾಲ್ಡ್ ಡೆತ್ ನೋಟ್ ಪ್ರಕಾರ. ಡೆತ್ ನೋಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ FSL ಅವರು ದೃಢೀಕರಿಸಬೇಕು. ಬಾಬು ಅವರು ಬರೆದಿರ್ತಕ್ಕಂಥ ಡೆತ್ ನೋಟ್ ಇದು ಅಂತ ಹೇಳಿ ಅವರು ದೃಢೀಕರಿಸಿದ ಮೇಲೆ ದಟ್ ಇಸ್ ಎ ಡೆತ್ ನೋಟ್. ಇವರಿಬ್ರು ಕೂಡ ಎಷ್ಟೋ ಅಡ್ವಾನ್ಸ್ ತಗೊಳ್ತಾರೆ, 25 ಲಕ್ಷ ಎಷ್ಟೋ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಬರೀತಾರೆ, ನಾನು ಬಹಳ ಸಾಲಗಳಿಗೆ ಸಿಕ್ಕಾಕೊಂಡಿದ್ದೀನಿ, ನಾನು ಸಿಂಗಲ್ ಲಾಟ್ರಿನೇ ಏನಪ್ಪ ಅದು ನಷ್ಟ ಆಗಿದೆ, 11 ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರ್ 11 ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಕಳೆದಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ, 25 ಲಕ್ಷ ಈ ಬಾಬು ಕೊಟ್ಟವರು, ಇವರು ಯಾರು ನಾಗೇಂದ್ರ ಕೊಟ್ಟವರು, ನಾಗೇಶ್ ಕೊಟ್ಟಿದ್ದಾರೋ ಮಂಜುನಾಥ್ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ಆದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ಸುಧಾಕರ್ ಅವರು ಕಾರಣ, ಇವರ ಹಿಂಬಾಲಕರು ಏನೋ ಅವ್ರಿಗೆ ಹಿಂಬಾಲಕರು ಇವರಿಬ್ಬರು ಬೆಂಬಲಿಗರು ಅಂತ ಬರ್ತಿದ್ದಾರೆ. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸುವಂಥದ್ದು, ನಾನು ಇದೆಲ್ಲ ಆದ್ಮೇಲೆ ಡೆಲ್ಲಿಯಲ್ಲಿ ನನಗೆ ಮಾಹಿತಿ ಬಂದಾಗ ತಿಳ್ಕೊಂಡೆ, ಯಾರಪ್ಪ ಈ ನಾಗೇಶ್ ಯಾರು, ಬಾಬು ಯಾರು, ಮಂಜುನಾಥ್. ಹೇಳಿದ್ರು ನಾಗೇಶ್ ಬಂದು ನಮ್ಮ ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಜನತಾದಳದಲ್ಲಿದ್ದಾಗ. ತದನಂತರ ನಾನು ಕಾಂಗ್ರೆಸ್ಗೆ ಬಂದಾಗ ನನ್ನ ಜೊತೆಲಿ ಬಂದು ನಾನು ಶಾಸಕನಿರುವಾಗ ಮಂತ್ರಿ ಇರುವಾಗ ಅವರಿಗೆ ಕೂಡಾದ ಅಧ್ಯಕ್ಷ ಕೂಡ ಮಾಡಿದ್ದೆ. ಯಾರನ್ನ, ನಮ್ಮ ಕೃಷ್ಣಮೂರ್ತಿ ಅಂತೇಳಿ ದಲಿತ ಸಮುದಾಯಕ್ಕೆ ಸೇರಿದ್ದೆ, ಒಬ್ಬ ಹಿರಿಯ ನಾಯಕರು. ಅವರಿಗೆ ನಾನು ಒಬ್ಬ ದಲಿತರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಕೃಷ್ಣಮೂರ್ತಿ ಅವರಿಗೆ ಕೂಡ ಅಧ್ಯಕ್ಷರನ್ನ ಮಾಡಿದ್ದೆ. ಅವರ ಅಳಿಯ ನಾಗೇಶ್ ಅಂತ ಹೇಳಿದ್ದೆ. ನನಗೆ ಕೃಷ್ಣಮೂರ್ತಿ ನಮ್ಮ ನಾಯಕರೇ ಬಿಟ್ರೆ ಅವ್ರ ಅಳಿಯಾಗ ನಮಗೇನು ಸಂಬಂಧ ಇಲ್ಲ. ನನ್ನ ಜೊತೆ ಎಂದೂ ಕೂಡ ಮಾತಾಡ್ದವನಲ್ಲ ನಾಗೇಶ್. ಎರಡನೇ ವ್ಯಕ್ತಿ ಮಂಜುನಾಥ್. ಅವ್ರದ್ದೇನು ಕೆಲಸ, ಜಿಲ್ಲಾ ಪಂಚಾಯತಿಯಲ್ಲಿ ಏನೋ ಉದ್ಯೋಗದಲ್ಲಿದ್ದಾರೆ. ಅವ್ರಿಗೆ ನಮಗೇನು ಸಂಬಂಧ, ಅವ್ರು ನಮ್ಮ ಹೋಬಳಿಯಲ್ಲಿ ಬೊಮ್ಮಳ್ಳಿ ನಿವಾಸ್. ಅವ್ರ ತಮ್ಮ ನಮ್ಮ ಕಾರ್ಯಕರ್ತ, ಅವರಲ್ಲ. ಮಂಜುನಾಥ್ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ. ಅವ್ರ ಮದುವೆಗೆ ಕರಿಯೋಲೆಗೆ ಕೊಟ್ಟಿದ್ದಾಗ, ಅವ್ರು ಕರಿಯೋಲೆ ಕೊಟ್ಟಿದ್ದಾಗ ಕೂಡ ನಾನು ಹೋಗಿರೋದಿಲ್ಲ. ಅವ್ರ ತಮ್ಮ ನನ್ನನ್ನು ಬೀಳಿಸ್ತಾನೆ, ನಮ್ಮ ಅಣ್ಣನ ಮದುವೆಗೆ ಬರ್ತಿಲ್ಲ ಸರ್, ನಾವು ಮನೆಗೆ ಬರ್ಬೇಕು. ಇವತ್ತು ಇವ್ರಿಗೇನಾಗಿದೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಈ ಸ್ಥಳೀಯ ಶಾಸಕರು ನನ್ನನ್ನು ಒಬ್ಬನ್ನ ಏನಾದರೂ ಮಾಡಿದ್ರೆ ಬಿಜೆಪಿಯ ಪ್ರಭಾವವನ್ನು ಕುಗ್ಗಿಸಬಹುದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಮುನ್ನಾರ. ಇದು ನಿಮಗೆ ಸಾಧ್ಯ ಆಗಲಿಲ್ಲ. ನೀವು ಮೋಸದಿಂದ, ಅಧರ್ಮದಿಂದ, ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣನೇ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಕೆ. ಆ ಸುಲಭ ಇಲ್ಲ. ಜನ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಯಾವ್ದು ಸತ್ಯ, ಯಾವ್ದು ಧರ್ಮ, ಯಾವ್ದು ಅಧರ್ಮ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಜನಸಾಮಾನ್ಯರಲ್ಲಿದೆ. ನೀವು ಮರ್ತೋಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಶಾಸ್ತಿಯನ್ನ ಅವರೇ ಮಾಡ್ತಾರೆ, ನಾನಲ್ಲ. ದಲಿತರ ಹೆಸರಲ್ಲಿ ಒಂದು ಅಸ್ತ್ರ ಇಟ್ಕೊಂಡು ಏನೇ ಮಾಡಿ ನಮ್ಮನ್ನ ಮುಗಿಸ್ಬೇಕು ಅನ್ನೋಂಥದ್ದು ಅವರ ಇದಿದೆ. ಇರಲಿ,
ಇನ್ನು ರಾಜ್ಯ ಸರ್ಕಾರ SCPTS ಫ್ರೀ ಮಾಡಿದಂಥ ಅನ್ಯಾಯಗಳು ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಇವರು ದುರುದ್ದೇಶ ಒಂದೇ ಒಂದು ವಿಷಯದಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು. ನನಗೆ 2 ಗಂಟೆ ಮಧ್ಯಾಹ್ನ ಮೊನ್ನೆ 4 ದಿವಸಗಳ ಹಿಂದೆ ಮಾಹಿತಿ ಬರುತ್ತೆ, ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟು, ಅದನ್ನ ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ. ಈಗ ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು, ಆ ಪೋಸ್ಟರ್ ಇದೆಯೇನಪ್ಪ, ಇಲ್ಲೇ ಇದೆ ನೋಡಿ, ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ. ಇಂತಿ ಸಮಸ್ತ ದಲಿತ ಸಮುದಾಯ. ಯಾರಪ್ಪ ದಲಿತ ಸಮುದಾಯದ ನಾಯಕರು ಬರೆದವ್ರ ಇದು? ನೀನು ನಿನ್ನ ಟ್ಯೂಷನ್ ಸ್ಕೂಲಲ್ಲಿ ಬರೆದು ನಾನು ಹೇಳ್ತಾ ಇದ್ನಲ್ಲ, 23ರಲ್ಲಿ ನಿನ್ನ ಎಡ ಬರ ಯಾರನ್ನೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳಿದ್ನಲ್ಲ, ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ಇನ್ನು ತಿಳ್ಕೊ, ನನಗೆ ರಾಜಕಾರಣ ಹೇಳ್ಕೊಡ್ತೀಯ? ಯಾವ ಪೊಲೀಸ್ನವರು ಹುಡುಕ್ಲಿಲ್ಲ, ಇದು ಯಾರೂ ಇಲ್ಲ, ನಾನೇ 4 ಗಂಟೆಗೆ IG ಫೋನ್ ಮಾಡಿದೆ, 5 ಗಂಟೆಗೆ SP ಫೋನ್ ಮಾಡಿದೆ, ನೋಡ್ರಿ ಹಿಂಗಾಗ್ತಾ ಇದೆ, ಇವತ್ತೇ ಬರುತ್ತೆ, ಇಷ್ಟೊತ್ತಿಗೆ ಬರುತ್ತೆ, ಬರುವಂತ ಗಾಡಿ ಹೇಳ್ತೀನಿ, ನೀವು ಹಿಡಿಬೇಕು. ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ. ಜೊತೆಗೆ ನಾನು ಏನ್ ಮಾಡಿದೆ, ನಮ್ಮ ಮುಖಂಡರಿಗೆ, ನಮ್ಮ ನಗರ ಪ್ರದೇಶದ ಮುಖಂಡರಿಗೆ, ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದೆ, ಈ ರೀತಿ ಆಗ್ತಾ ಇದೆಯಪ್ಪ, ಇದನ್ನ ನೀವು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ. ಪಾಪ ನಮ್ಮ CMC ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರು ಎಲ್ಲ, ನಮ್ಮ ಮುನಿಕೃಷ್ಣ, ನಾಗರಾಜ್, ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು, ಕಂದವಾರ ನಮ್ಮ ಅನಿಲ್, ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು 11:30ಗೆ, ಪೊಲೀಸ್ನವ್ರು ಫೋನ್ ಮಾಡ್ತಾರೆ, ಬರೋದಿಲ್ಲ. ರೆಡ್ ಹ್ಯಾಂಡೆಡ್ ಆಗಿ ನಾನು ಕೇಳ್ತಾರೆ, ಏನು ಸರ್ ಗಾಡಿ ಅಡ್ಡ ಹಾಕ್ಬೇಕಂತೆ? ಅಡ್ಡ ಹಾಕಪ್ಪ, ಅಡ್ಡ ಹಾಕಿ ಅದರಲ್ಲಿ ಏನಿದೆ ಜಪ್ತಿ ಮಾಡಿ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ, ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳಿ. ಸೊ ಅಲ್ಲಿ ಮದ್ಯದ ಬಾಟ್ಲುಗಳು ಇದ್ವು, ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಇತ್ತು ನೋಡಿ ವಿಡಿಯೋ. ಅದಕ್ಕೇನೆ ತೋರ್ಸಪ್ಪ, ನೋಡದೆ ಇದ್ರೆ ಪಾಪ ನಮ್ಮ ಎಲ್ಲರೂ ಇವರು ದೊಡ್ಡ ಲೀಡ್ರು ಕಾಂಗ್ರೆಸ್. ಇದರಿಂದ ಗೊತ್ತಾಗ್ತದೆ ಈ ಶಾಸಕರ ನೋಡಿ, ಅಲ್ಲಿ ಕೃಷ್ಣಮೂರ್ತಿ ಅವರಿದ್ದಾರೆ, ಗಜೇಂದ್ರ ಅವರಿದ್ರು, ಗಜೇಂದ್ರ ಅಲ್ಲಿದ್ದಾರೆ, ಅನು ಇದ್ದಾರೆ, ಪಟೇಲ್ ಮಂಜುನಾಥ್ ಇದ್ರು, ಎಲ್ಲ ಹಿಡ್ಕೊಂಡು ಇದನ್ನ ತೋರಿಸಿ ಪೊಲೀಸ್ನವರು ಏನು, ಆಮೇಲೆ ಹಿಡ್ಕೊಂಡ್ಮೇಲೆ 1 ನಿಮಿಷದಲ್ಲಿ 20 ಜನ ಪೊಲೀಸರು ಬಂದ್ಬಿಟ್ರಪ್ಪ, ಒಂದೇ ನಿಮಿಷದಲ್ಲಿ. ಹಿಡ್ಕೊಳ್ಳೋವರೆಗೂ ಇಲ್ಲ, ಹಿಡ್ಕೊಂಡ್ಮೇಲೆ ಬಂದ್ರು, ಸಿನಿಮಾದಲ್ಲಿ ತೋರಿಸ್ದಂಗೆ ಬಂದ್ರು. ಬಂದ್ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ 1 ಗಂಟೆ 2 ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಅಂತಿದ್ದಾರೆ, ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ, ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನು ಬೈತಾರೆ. ದಲಿತ ಕೌನ್ಸಿಲರ್ ಮುನಿರಾಜು, ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ 2-3 ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು FIR ಮಾಡ್ತಾರೆ. ಮಾಡ್ತಾ ಏನ್ ಮಾಡ್ತಾರೆ,
ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ, CMC ಅಧ್ಯಕ್ಷರ ಮೇಲೆ ತಗೊಳ್ತಾರೆ, ಮುನ್ರಾಜು ಮೇಲೆ ತಗೊಳ್ತಾರೆ. ಪಾಪ ನಮ್ಮ ರವಿ ಅವರ ಪತ್ನಿ ಶೋಭಾ ಒಂದು ಹೆಣ್ಮಗಳು, ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ? 11:15 ಆಕೆ ಹೋಗಿರ್ತಾಳೆ, ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಆಕೆಯಲ್ಲಿ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್, ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ಏನು, ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಕ್ಕೆ ಅವರಿಗೆ ಶಬಾಷ್ ಮಾಡ್ಬೇಕಾಗಿತ್ತು. ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ? ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಿಮ್ಮನ್ನೇನು ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ. ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ. ಯಾರು ನಿಮ್ ರಕ್ಷಣೆಗೆ ಬರಲ್ಲ, ಅವ್ರು ತಿಳ್ಕೊಳ್ಳಿ. ಇವನೆಲ್ಲೋ ಊರೇ ಬಿಡ್ತಾನೆ, ನನಗೆ ಗೊತ್ತಿದೆ. ಯಾರು ನಂಬಿ ಹೋಗ್ತಾ ಇದ್ದೀರಲ್ಲ, ಕಣಿಗೆ ಕಾಣಿಸಲ್ಲ ನಿಮ್ಗೆ. ಆಮೇಲೆ ಈಗಲೇ MLA ಆಗಿ ಮೈಯೆಲ್ಲ ಭಯನಂತೆ. ಒಂದು ಹಳ್ಳಿಗೆ ಹೋದ್ರೆ ಆ ಇನ್ಸ್ಪೆಕ್ಟರ್ ಹೇಳ್ತಾನಂತೆ, ಇಲ್ಲ ಸ್ವಾಮಿ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನ, ನೀವು 40-50 ಜನ ಪೊಲೀಸ್ ಬರ್ಬೇಕು ಅಂತ ಗಿರಾಕಿ. ಆ ಬಿಡ್ಚಿಲಹಳ್ಳಿಯಲ್ಲಿ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗೆ SI ಎಲ್ಲ ಹೇಳ್ತಾನೆ, ಇಲ್ಲ ಸರ್ ಅವ್ರ ಕಾರ್ಯಕರ್ತ ಅವ್ರ ಲೀಡರು ಪ್ರಕಾಶ್ ಹೊಡೆದು ಬಿಡ್ತಾನೆ ಸರ್ ನಮ್ಮನ್ನ ಅಂತ. ನಾನು ಹೇಳೋದು ಸತ್ಯ ಇದು. ಆಮೇಲೆ ಅವರು 50 ಜನ 100 ಜನ ಪೊಲೀಸರನ್ನು ಕಳಿಸ್ತಾರೆ. ಇಂಥವರು ನಿಮ್ಗೆ ನಾಳೆ ರಕ್ಷಣೆಗೆ ಇರ್ತಾರೇನ್ರಿ?